ಒಂದು ರಾತ್ರಿ ಊಟ ಮಾಡದೇ ಇದ್ದರೆ ದೇಹದಲ್ಲಿ ಏನಾಗುತ್ತದೆ? ಒಂದು ರಾತ್ರಿ ಊಟವನ್ನು ಬಿಟ್ಟು ಮಲಗಿದರೆ ಆರೋಗ್ಯವಂತ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ದೊಡ್ಡ ಹಾನಿಯಾಗುವುದಿಲ್ಲ. ಆದರೆ ದೇಹದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತವೆ. 1. ದೇಹ ಸಂಗ್ರಹಿಸಿದ ಶಕ್ತಿಯನ್ನು ಬಳಸಲು ಆರಂಭಿಸುತ್ತದೆ. ರಾತ್ರಿ ಊಟ ಮಾಡದಿದ್ದರೆ ದೇಹವು ಮೊದಲು ಯಕೃತ್ತಿನಲ್ಲಿ ಲಿವರ್ ಸಂಗ್ರಹವಾಗಿರುವ ಗ್ಲೈಕೋಜನ್ ಅನ್ನು ಶಕ್ತಿಗಾಗಿ ಬಳಸುತ್ತದೆ. 2. ಕೊಬ್ಬನ್ನು ಬಳಸಲು ಆರಂಭಿಸಬಹುದು. ಹೆಚ್ಚು ಸಮಯ ಆಹಾರ ಸಿಗದಿದ್ದರೆ ದೇಹವು ನಿಧಾನವಾಗಿ ಕೊಬ್ಬಿನ ಸಂಗ್ರಹವನ್ನು ಶಕ್ತಿಯಾಗಿ ಬಳಸಲು ಆರಂಭಿಸಬಹುದು. 3. ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗಬಹುದು. ಕೆಲವರಿಗೆ ಬೆಳಿಗ್ಗೆ ಎದ್ದಾಗ ತಲೆ ಸುತ್ತುವುದು, ದುರ್ಬಲತೆ, ಹಸಿವು ಹೆಚ್ಚಾಗುವುದು, ಕೈ ನಡುಕ ಇತ್ಯಾದಿ ಲಕ್ಷಣಗಳು ಕಾಣಬಹುದು. 4. ಗಮನ ಮತ್ತು ಏಕಾಗ್ರತೆ ಕಡಿಮೆಯಾಗಬಹುದು. ಮರುದಿನ ಬೆಳಿಗ್ಗೆ ಶಕ್ತಿ ಕಡಿಮೆ ಇರುವುದರಿಂದ ಕೆಲಸದಲ್ಲಿ ಅಥವಾ ಓದಿನಲ್ಲಿ ಗಮನ ಕಡಿಮೆಯಾಗಬಹುದು. 5. ಕೆಲವರಿಗೆ ನಿದ್ರೆಯ ಮೇಲೆ ಪರಿಣಾಮ. ಹಸಿವಿನಿಂದ ಕೆಲವರಿಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ, ಆದರೆ ಕೆಲವರಿಗೆ ಯಾವುದೇ ತೊಂದರೆ ಕಾಣಿಸದಿರಬಹುದು. 6. ಒಂದು ರಾತ್ರಿ ಊಟ ಬಿಟ್ಟರೆ ತೂಕ ತಕ್ಷಣ ಕಡಿಮೆಯಾಗುವುದಿಲ್ಲ. ಒಂದು ರಾತ್ರಿ ಊಟ ಮಾಡದೇ ಇದ್ದರೆ ತಕ್ಷಣವೇ ಕೊಬ್ಬು ಕರಗುವುದಿಲ್ಲ. ತೂಕದಲ್ಲಿ ಸ್ವಲ್ಪ ಬದಲಾವಣೆ ಕಂಡರೂ ಅದು ಹೆಚ್ಚಾಗಿ ನೀರಿನ ಪ್ರಮಾಣದ ಬದಲಾವಣೆಯಿಂದಾಗಿರಬಹುದು. ಯಾರು ರಾತ್ರಿ ಊಟವನ್ನು ಬಿಡಬಾರದು? ಮಧುಮೇಹ ಇರುವವರು, ಗರ್ಭಿಣಿಯರು, ಮಕ್ಕಳು, ತುಂಬಾ ಕಡಿಮೆ ತೂಕ ಇರುವವರು, ಕೆಲವು ಔಷಧಿಗಳನ್ನು ಸೇವಿಸುವವರು, ವೈದ್ಯರ ಸಲಹೆಯಿಲ್ಲದೆ. ಕೊನೆಯ ಮಾತು: ಒಂದು ರಾತ್ರಿ ಊಟ ಮಾಡದೇ ಇರುವುದು ಹೆಚ್ಚಿನ ಆರೋಗ್ಯವಂತ ವಯಸ್ಕರಿಗೆ ಸಾಮಾನ್ಯವಾಗಿ ಅಪಾಯಕಾರಿಯಲ್ಲ. ಆದರೆ ಇದನ್ನು ಪದೇ ಪದೇ ಮಾಡುವುದರಿಂದ ಕೆಲವರಿಗೆ ಪೋಷಕಾಂಶಗಳ ಕೊರತೆ, ಹೆಚ್ಚು ಹಸಿವು ಅಥವಾ ಅತಿಯಾಗಿ ತಿನ್ನುವ ಅಭ್ಯಾಸ ಉಂಟಾಗಬಹುದು. ಆದ್ದರಿಂದ ನಿಮ್ಮ ಆರೋಗ್ಯ ಮತ್ತು ಜೀವನ ಶೈಲಿಗೆ ತಕ್ಕಂತೆ ಸಮತೋಲನ ಆಹಾರ ಸೇವಿಸುವುದು ಉತ್ತಮ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.